ದೇವ್ರಿಗೆ ಸ್ತೋತ್ರವಾಗಲಿ ರೀ. ನಾ 12th ಇದ್ದಾಗ ರೀ ಹಿಂಗೆ ಸಂಡೇ ಅದ ಎಕ್ಸ್ಟ್ರಾ ಕ್ಲಾಸ್ ಇಟ್ಕೊತೀನಿ. ಮತ್ತು ಕ್ಲಾಸ್ ತಪ್ಪಿಸ್ಬೇಡಂತಂದು ಎಲ್ಲರೂ ಹೇಳ್ತೀರಿ ರೀ. ಮತ್ತು ನಾ ಕ್ಲಾಸ್ ತಪ್ಪಿಸಿ ಪ್ರೇಯರ್ ಬೇರೆ ಕಡೆ ಹೋಗ್ತೀನಿ, ನಾವು ಸಂಡೇ ಇದ್ರೂ ಪ್ರೇಯರ್ ತಪ್ಪಿಸ್ತಿರ್ಕಿಲ್ಲ ರೀ. ಇಲ್ಲಿ ಕ್ಲಾಸ್ ಎಲ್ಲ ತಪ್ಪಿಸಿ ಪ್ರೇಯರ್ ಬರ್ತೀನಿ ರೀ. ಮತ್ತು ನಡಕದ ಹಿಂಗೆ ಇಲ್ಲಿ ಪ್ರೇಯರದ ಇಟ್ಕೊಂಡಾಗ ತಪ್ಪಿಸಿ ಬಂದೀನಿ ರೀ. ಮತ್ತು ಎಲ್ಲರೂ ಹೇಳ್ತಿರು ನೀ ಎಕ್ಸಾಮ್ದೊಳಗೆ ಹೆಂಗೆ ಪಾಸ್ ಆಗಿ ಇಂಪಾರ್ಟೆಂಟ್ ಇದ್ದದ ಕಲ್ಸತ್ತಾರಂತಂದು ಹೇಳ್ತೀರಿ ರೀ. ಪ್ರೇಯರ್ ಮಾಡ್ತೀನಿ ರೀ. ನಾ ದೇವ್ರೆ ಅವ್ರ ಮುಂದೆ ನಂಗೆ ಅವಮಾನ ಆಗಬಾರ್ದು, ನಾ ಪಾಸ್ ಆಗ್ಬೇಕಂತಂದು ಪ್ರೇಯರ್ ಮಾಡ್ತೀನಿ ರೀ. ಮತ್ತು ಎಕ್ಸಾಮ್ ಇದ್ದಾಗ ರೀ ಫಸ್ಟ್ ಪ್ರೇಯರ್ ಮಾಡಿರಿ. ದಿವಸ ಯಾವುದೇ ದಿವಸ ಪೇಪರ್ ಇರ್ತೈತಿ ರೀ, ಆ ದಿವಸ ಫೋನ್ ಹಚ್ಚಿ ಪ್ರೇಯರ್ ಮಾಡ್ತೀರಿ ರೀ. ಮತ್ತು ಅವ್ರ ಪ್ರೇಯರ್ ಮುಖಾಂತರ ಮತ್ತು ನಾನು ಪ್ರೇಯರ್ ಮಾಡ್ತೀನಿ ರೀ. ದೇವ್ರು ನಾನು ಪ್ರೇಯರ್ ಕೇಳ್ರಿ, ಅದಕ್ಕಾಗಿ ಧರಿಸ್ತೀನಿ ರೀ. ಎಷ್ಟು ಪರ್ಸೆಂಟೇಜ್ ಆಯ್ತಮ್ಮ? 73. 73% ಆಯಿತು. ಓಕೆ. ಫಸ್ಟ್ನೇದಾಗಿ ಹುಡುಗಿ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಒಂದು ಕಡೆ ಫೇಲ್ ಆಗಿದ್ದೀನಿ ಟೆಸ್ಟ್ ಒಳಗಡೆ ಅಲ್ಲ. ಟೆಸ್ಟ್ ಓಕೆನಾ, ಟೆಸ್ಟ್ ಎಕ್ಸಾಮ್ ತಗೋತಾರಲ್ವ ಕಾಲೇಜ್ ಒಳಗಡೆ, ಆ ಎಕ್ಸಾಮಲ್ಲಿ ಫೇಲ್ ಆಗಿರುವಂಥ ಹುಡುಗಿ ಬೋರ್ಡ್ ಎಕ್ಸಾಮಲ್ಲಿ ಪಬ್ಲಿಕ್ ಎಕ್ಸಾಮ್ ಒಳಗಡೆ 73% ಮಾಡಿದ್ದಾರೆ. ಓಕೆನಾ. ನಾವು ಯಾವಾಗ ದೇವರನ್ನು ಪರಿಪೂರ್ಣವಾಗಿ ನಂಬ್ತೀವಿಯೋ ಆವಾಗ ದೇವರು ನಮ್ಮ ಬಗ್ಗೆ ಕಾರ್ಯ ಮಾಡ್ತಾರೆ.